ಇನ್ನು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಗಿಬಿದ್ದಿದ್ದಾರೆ. 60% ಕಮಿಷನ್ ಆರೋಪಕ್ಕೆ ಸಾಕ್ಷಿ ಕೇಳಿದಂತಹ ಕಾಂಗ್ರೆಸ್ಗೆ ದಳಪತಿ 32,000 ಕೋಟಿ ರೂಪಾಯಿಯ ಬಾಕಿ ಬಿಲ್ನ ಲೆಕ್ಕ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ದಿವಾಳಿ ಆಗಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಆರೋಪಗಳನ್ನೆಲ್ಲ ಬಿಟ್ಟು ನೀವು ಮೊದಲಿಗೆ ಸಾಕ್ಷಿ ಕೊಡಿ ಅಂತ ಕೈ ನಾಯಕರು ದೋಸ್ತಿಗಳಿಗೆ ಸವಾಲು ಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲಿ ನಿಖಿಲ್ ಸೋಲಿನ ಬಳಿಕ ಸೈಲೆಂಟ್ ಆಗಿದ್ರು ಕುಮಾರಸ್ವಾಮಿ. ಈಗೀಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಸವಾರಿ ಶುರು ಮಾಡಿದ್ದಾರೆ. ಮೊನ್ನೆಯಷ್ಟೇ ಈ ಸರ್ಕಾರ 60%ಗೆ ಫಿಕ್ಸ್ ಆಗಿದೆ ಅಂತ ಕಿಡಿಕಾರಿದ್ರು. ಸಾಕ್ಷಿ ಇದ್ರೆ ಕೊಡಿ ಅಂತ ಕಾಂಗ್ರೆಸ್ನವರು ಕೇಳಿದ್ರು. ಇದರಿಂದ ಮತ್ತಷ್ಟು ಕೆರಳಿರುವ ಕುಮಾರಸ್ವಾಮಿ ದಾಖಲೆ ಕೊಡಿ ಅಂತೀರಾ? ಇಲ್ಲಿದೆ ನೋಡಿ ನಿಮ್ಮ ಕೊಟ್ಟಿ ಗ್ಯಾರಂಟಿ ಸರ್ಕಾರದ ಲೂಟಿ ಸಾಕ್ಷಿ ಗುಡ್ಡೆ ಅಂತ ಸಾಲು ಟ್ವೀಟ್ ಹಾಕಿದ್ದಾರೆ. 32,000 ಕೋಟಿ ಗುತ್ತಿಗೆದಾರರ ಬಿಲ್ ಬಾಕಿ ಇಟ್ಕೊಂಡು ಅದರ ಮೇಲೂ ಪರ್ಸೆಂಟೇಜ್ ಕರಿನೆರಳು ಬಿದ್ದಿದೆ. ಸಾಲ ಸೋಲ ಮಾಡಿದವರು ದಯಾಮರಣ ಕೇಳ್ತಿದ್ದಾರೆ ಅಂತ ಇಲಾಖಾವಾರು ಬಾಕಿ ಹಣದ ಲೆಕ್ಕ ಹಾಕಿದ್ರು. ಜಲಸಂಪನ್ಮೂಲ ಇಲಾಖೆ 14,600 ಕೋಟಿ, ಲೋಕೋಪಯೋಗಿ ಇಲಾಖೆ 10,000 ಕೋಟಿ, ಗ್ರಾಮೀಣಾಭಿವೃದ್ಧಿ ಇಲಾಖೆ 3,100 ಕೋಟಿ, ಸಣ್ಣ ನೀರಾವರಿ ಇಲಾಖೆ 2,800 ಕೋಟಿ, ಇತರೆ ಸಚಿವಾಲಯಗಳು 1,500 ಕೋಟಿ. ಒಟ್ಟು 32,000 ಕೋಟಿ ಬಾಕಿ ಬಿಲ್ ಕೊಟ್ಟು ಮಾಡಿರೋ ತಪ್ಪು ಸರಿಪಡಿಸಿಕೊಳ್ಳಿ ಅಂತ ಸಲಹೆಯನ್ನು ಕೊಟ್ಟರು. ಆದರೆ ಕಾಂಗ್ರೆಸ್ ನಾಯಕರು 60% ಆರೋಪ ಮಾಡಿದ್ದಕ್ಕೆ ಸಾಕ್ಷಿ ಎಲ್ಲಿ ಅಂತ ಕೇಳ್ತಿದ್ದಾರೆ. ಯಾರು ತಗೊಂಡಿದ್ದಾರೆ, ಯಾರು 60% ಕಮಿಷನ್ ತಗೊಂಡಿದ್ದಾರೆ ಅದನ್ನು ಎಕ್ಸಾಮಿನ್ ಮಾಡಿಸೋಣ, ತನಿಖೆ ಮಾಡಿಸೋಣ. ಮತ್ತು ಅವ್ರು ಯಾರು ತಗೊಂಡಿದ್ದಾರೆ ಒಂದು ವೇಳೆ ಪ್ರೂವ್ ಆದರೆ ಅವ್ರ ಮೇಲೆ ಕ್ರಮನೂ ತಗೊಳ್ಳೋಣ. ಸುಮ್ಮನೆ ಗಾಳಿನಲ್ಲಿ ಗುಂಡು ಹೊಡೆಯೋದು ಬೇಡ. ರಾಜ್ಯಕ್ಕೆ ಒಳಿತನ್ನ ಬಯಸಲಿ, ಒಳಿತನ್ನ ಮಾಡಲಿ. ಬಂದೋದು ಆರೋಪ ಮಾಡೋದು, ಬರೋದು ಶನಿವಾರ ಭಾನುವಾರ ಬರೋದು ಆರೋಪ ಮಾಡೋದು ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ. ಕುಮಾರಸ್ವಾಮಿ ಅವರೇನೋ ಗುತ್ತಿಗೆದಾರರ ಬಾಕಿ ಹಣ ಎಷ್ಟಿದೆ ಅಂತಷ್ಟೇ ಲೆಕ್ಕ ಕೊಟ್ರೆ ಹೊರತು 60% ಆರೋಪಕ್ಕೆ ಸಾಕ್ಷಿ ಕೊಡ್ಲಿಲ್ಲ. ಇನ್ನೊಂದ್ ಕಡೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ಮಾಡಿ ಸರ್ಕಾರದ ದಿವಾಳಿಯಾಗಿದೆ, ಹಣವಿಲ್ಲ, ಈ ಸರ್ಕಾರ 60% ಸರ್ಕಾರ ಅಂತ ವಾಗ್ದಾಳಿ ಮಾಡಿದ್ರು. ಕುಮಾರಸ್ವಾಮಿ ಅವರು ಹೇಳಿದ್ದನ್ನೇ ರಿಪೀಟ್ ಮಾಡಿದ್ರು. ಜೊತೆಗೆ ನಿಗಮಗಳಿಗೆ ಅನುದಾನ ಹಂಚಿಕೆಯ ಲೆಕ್ಕ ಬಿಚ್ಚಿಟ್ರು. ಧಾರ್ಮಿಕ ಸಂಸ್ಥೆಗಳಿಗೆ 274.68 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೆವು. ಕಾಂಗ್ರೆಸ್ನವರು 90% ಡಿಸ್ಕೌಂಟ್ 17 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳಿಗೆ ದೇವರಾಜು ಅರಸು ಅಭಿವೃದ್ಧಿ ನಿಗಮ 190 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೆವು, ಅವರು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮಠ ದೇವಾಲಯಗಳಿಗೆ ಸಿಎಂ ಸಹಾಯಧನಕ್ಕೆ ಬಿಜೆಪಿ 155 ಕೋಟಿ ರೂಪಾಯಿ ನೀಡಿದ್ದರೆ ಕಾಂಗ್ರೆಸ್ ಸರ್ಕಾರ 30 ಕೋಟಿ ರೂಪಾಯಿ ಕೊಟ್ಟಿದೆ. ರೋಟಿ ಕಪಡಾ ಮಕಾನ್ ನೇಕಾರ್ ಯೋಜನೆಗೆ 126 ಕೋಟಿ ರೂಪಾಯಿ ಬಿಜೆಪಿ ಕೊಟ್ಟಿದೆ. ಕೇವಲ 10 ಕೋಟಿ ರೂಪಾಯಿ ಮಾತ್ರ ಕಾಂಗ್ರೆಸ್ ಕೊಟ್ಟಿದೆ. ವೀರಶೈವ ಅಭಿವೃದ್ಧಿ ನಿಗಮಕ್ಕೆ ಬಿಜೆಪಿ ಅವಧಿಯಲ್ಲಿ 100 ಕೋಟಿ. ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದು ಬರೀ 50 ಕೋಟಿ ಅಂತೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸ್ವಯಂ ಉದ್ಯೋಗ ಯೋಜನೆಗೆ ನಮ್ಮ ಸರ್ಕಾರ ಆಗಿದ್ದಾಗ 100 ಕೋಟಿ ರೂಪಾಯಿ ಕೊಟ್ಟಿದ್ದೆವು. ಕಾಂಗ್ರೆಸ್ ಅದನ್ನ 45 ಕೋಟಿ ರೂಪಾಯಿಗೆ ಇಳಿಸಿದೆ. ಆದಿ ಜಾಂಬವ ಅಭಿವೃದ್ಧಿ ನಿಗಮಕ್ಕೆ ನಾವು ಕೊಟ್ಟಿದ್ದು 100 ಕೋಟಿ ರೂಪಾಯಿ, ಅವರು ಕೊಟ್ಟಿದ್ದು 40 ಕೋಟಿ ರೂಪಾಯಿ ಅಂತ ಅಶೋಕ್ ಪ್ರಶ್ನಿಸಿ ಸರ್ಕಾರದ ಮೇಲೆ ಮುಗಿಬಿದ್ರು. ಈ ಸರ್ಕಾರ ಪಕ್ಕಾ 6 ತಿಂಗಳ ಹಿಂದೆನೆ 6 ಮಂತ್ಸ್ ಬ್ಯಾಕ್ ಕುಮಾರಣ್ಣ ಅವರು ಲೇಟಾಗಿ ಹೇಳಿದ್ದಾರೆ. 6 ತಿಂಗಳಿಂದನೇ 60% ರೇಟನ್ನು ರೈಸ್ ಮಾಡ್ಕೊಂಬಿಟ್ಟಿದ್ದಾರೆ ಅವರು. ಬಿಜೆಪಿ ಸರ್ಕಾರ ಆಗಿದ್ದಾಗ ಪೇಸಿಎಂ ಮಾಡಿದ್ದ ಕಾಂಗ್ರೆಸ್ ನಾಯಕರು ಯಾವ ಸಾಕ್ಷಿಯನ್ನು ಕೊಡ್ಲಿಲ್ಲ. ಈಗ ಬಿಜೆಪಿ ಜೆಡಿಎಸ್ನವರು 60% ಆರೋಪ ಮಾಡ್ತಿದ್ದಾರೆ. ಇವರು ಯಾವ ಸಾಕ್ಷಿಯನ್ನು ಕೊಟ್ಟಿಲ್ಲ. ಸೊ ಸಾಕ್ಷಿಗಳು ದಾಖಲೆಗಳಿಲ್ಲದಿದ್ದರೂ ಒಬ್ಬರನ್ನೊಬ್ಬರು ಬೈದಾಡೋದನ್ನು ಬಿಡ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.